ವಿಠಲ್ ಸರ್, ಸರ್ಕಾರ ಯಾವುದೇ ಪಕ್ಷ ನಡೆಸ್ತಿದ್ರು ಕೂಡ ಕಾನೂನಿನ ವ್ಯವಸ್ಥೆ ಅನ್ನೋದು ಒಂದಿದೆ. ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗೋರಿಗೆ ನಾವು ಇಂಥ ಶಿಕ್ಷೆ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಆಗದೆ ಇರೋ ರೀತಿಯಲ್ಲಿ ಮಾಡೋ ಜವಾಬ್ದಾರಿ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋ ಜವಾಬ್ದಾರಿ ನಮ್ಮದು ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಇದಕ್ಕಿಂತ ಸೂಕ್ತ ಸಮಯ ಇತ್ತಾ? ಸ್ಮಿತಾ, ಸರ್ಕಾರ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ ದೇವರುಗಳಲ್ಲ. ಇಲ್ಲಿ ನ್ಯಾಯ ಅನ್ಯಾಯ ಬೇರೆ, ಕಾನೂನು ಬೇರೆ. ಕಾನೂನು ವ್ಯವಸ್ಥೆಯಲ್ಲಿ ಯಾವ 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 ಅಪರಾಧಕ್ಕೆ ಎಷ್ಟು ಶಿಕ್ಷೆ ಕೊಡಬೇಕು, ಹೇಗೆ ಕೊಡಬೇಕು ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಮೀರಿ ನಾನು ಎನ್ಕೌಂಟರ್ ಮಾಡ್ತೇನೆ, ಶೂಟ್ ಮಾಡಿಬಿಡ್ತೇನೆ ಅಂದರೆ ಜಂಗಲ್ ರಾಜ್ ಆಗುತ್ತೆ. ಅದು ಪೊಲೀಸ್ ಕೂಡ ಅಲ್ಲ, ಕಾನೂನು ನ್ಯಾಯ ಸಮಾಜ ಕೂಡ ಆಗುದಿಲ್ಲ. ಅಲ್ಲ, ಸರಿ ಹೋಗೋದು ಹೇಗೆ? ಪ್ರಶ್ನೆ ಕೇಳಿಸ್ಕೊಳ್ಳಿ ಇಟ್ನಾಳ್ ಸರ್. ಈ ಅಂಜಲಿಯನ್ನ ಮರ್ಡರ್ ಮಾಡ್ಲಿಕ್ಕೆ ಬಂದಾತ ಹೇಳಿದ್ದೇನು, ನೇಹಾ ರೀತಿಯಲ್ಲೇ ನೀನ್ ಕೊಲೆ ಮಾಡ್ತೀನಿ. ನೇಹಾ ಕೊಲೆ ಪ್ರಕರಣ ಭಯ ಹುಟ್ಟಿಸ್ಬೇಕಾಗಿತ್ತು ಇಂಥ ಅಪರಾಧ ಮನಸ್ಥಿತಿ ಇರುವವರಲ್ಲಿ. ಬಟ್ ಆಗಿದ್ದೇನು, ರೋಲ್ ಮಾಡೆಲ್ ಆಗ್ತಾ ಇದೆ. ರೋಲ್ ಮಾಡೆಲ್ ಬಿರಿಯಾನಿ ಆಗ್ತಾ ಇದಾರೆ ಅಂತ ಅವ್ನು ಬಯಸ್ತಾ ಇದ್ದಾನೆ. ಗೌಡ್ರೆ, ಒಂದ್ ನಿಮಿಷ. ಈ ಮನಸ್ಥಿತಿಯಿಂದ ದಯವಿಟ್ಟು ಆಚೆ ಬನ್ನಿ ಸರ್, ಪ್ಲೀಸ್. ಅಷ್ಟೇ ಪರ್ಸನಲ್ ರಿಕ್ವೆಸ್ಟ್. ಎಲ್ಲರಿಗೂ ಹಾಕಿ ಅಂತ ಹೇಳ್ತಾ ಇಲ್ಲ ಸರ್. ಈಗ ಇಡೀ ವ್ಯವಸ್ಥೆ ಕೊಲ್ಲಕ್ಕಾಗತ್ತಾ? ಇಡೀ ವ್ಯವಸ್ಥೆ ಕೊಲ್ಲಕ್ಕಾಗತ್ತಾ? ಅವ್ರಿಗೇನು ಶಿಕ್ಷಣ ಕೊಡೋದು ಬೇಡವೆ? ಹೌದು ಸರ್, ಕೋರ್ಟ್ ಅಲ್ಲಿ ನಡೀತಾನೆ ಕೇಸ್ಗಳು. ಅದಕ್ಕೆ ಅವ್ನು ಅಂಜಲಿಗೆ ಹೋಗಿ ಇದೇ ತರ ಸ್ಟೇಟ್ಮೆಂಟ್ ಕೊಡ್ತಾನೆ, ನೇಹಾ ತರನೇ ಮಾಡ್ತೀನಿ ಅಂತ. ಒಬ್ಬ ರಾಜಕಾರಣಿ, ರಾಜಕಾರಣಿ ವಿಚಾರ ಚರ್ಚೆ ಜನಸಾಮಾನ್ಯನಾಗಿ ಮಾತಾಡ್ತಾ ಇದ್ದೀನಿ. ದೊಡ್ಡ ಪ್ರಶ್ನೆ ಇರೋದೇ ಜನಪ್ರತಿನಿಧಿಗಳಿಗೆ ಇರಬೇಕಾಗಿದ್ದ ಸಾಮಾನ್ಯ ಜ್ಞಾನ, ಸಮಾಜವನ್ನ ಸರಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಲ್ಲಿ ನಮ್ ಜವಾಬ್ದಾರಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಷ್ಟಿದೆ ಅನ್ನೋ ಪರಿಜ್ಞಾನ ಮರ್ತಾಗಿ ಹೀಗಾಗತ್ತೆ. ಅಂಜಲಿ ಮನೆಗೆ ಹೋಗಿದ್ರಿ ತಾವು, ಆ ಮನೆಯ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಿದ್ದೀರಿ. 1 ಲಕ್ಷ ನೀವು ಸ್ವಯಂ ಪ್ರೇರಿತರಾಗಿ ಕೊಟ್ಟು ಬಂದಿದ್ದೀರಿ, ಕೊಡೋ ನಿರ್ಧಾರ ಮಾಡಿದ್ದೀರಿ. ಆದ್ರೆ ಇದು ಒಳ್ಳೆ ಅವಕಾಶ ಅಲ್ವಾ ಸರ್ಕಾರಕ್ಕೆ ಒಂದು ತಾಯಿ ಹೃದಯವನ್ನ ಪ್ರದರ್ಶನ ಮಾಡ್ಲಿಕ್ಕೆ? ನೀವು ಆಗ್ರಹಿಸ್ತಿದ್ದೀರಿ 25 ಲಕ್ಷ ಕೊಡಿ, ಒಂದು ಮನೆ ಕಟ್ಕೊಡಿ. ಎಲ್ಲಿ ಹೋಯ್ತು ಸರ್ ಪ್ರಧಾನಮಂತ್ರಿಗಳ ಹೆಸರಲ್ಲಿ ಕೊಡುವ ಕೋಟ್ಯಾಂತರ ಮನೆಗಳು? ಆ ಕುಟುಂಬಕ್ಕೆ ಯಾಕೆ ಸಿಕ್ಕಿಲ್ಲ? ರಾಜ್ಯ ಸರ್ಕಾರ ವಸತಿ ಯೋಜನೆಯಲ್ಲಿ ಕೊಡೋ ಮನೆಗಳು ಯಾಕೆ ಸಿಕ್ಕಿಲ್ಲ ಆ ಕುಟುಂಬಕ್ಕೆ? ನೀವು ಕಣ್ಣಾರೆ ನೋಡಿದ್ದೀರಿ ಆ ಕುಟುಂಬದ ಪರಿಸ್ಥಿತಿ. 2 ಹೆಣ್ಮಕ್ಳು, ಅವ್ರ ಕಾಲೇಜ್ ಮೆಟ್ಲೆ ಹತ್ತಿಲ್ಲ. ಹಾಗಾದ್ರೆ ಎಲ್ಲಿ ಸಿಕ್ತಿದೆ ವಿದ್ಯಾಭ್ಯಾಸ ಎಲ್ರಿಗೂ? ಹೇಗಿದೆ ಅಂಜಲಿ ಮನೆ ಪರಿಸ್ಥಿತಿ, ವಿವರಿಸಿ ಸರ್. ಭಾಳ ನನ್ನ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ನನ್ನ ವಾರ್ಡ್ ಅದು. ಅದರಿಂದ ನನ್ನ ವಾರ್ಡ್ನಲ್ಲಿ, ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ಅಂಬಿಗೇರ್ ಸಮಾಜದ ಒಂದು ಹೆಣ್ಣುಮಗಳು. ಹೇಳಿ ಸರ್, ನೀವು ಮಾತಾಡಿ. ಅದ್ರ ಜೊತೆಗೆ ನಮ್ಮ ಕಾಡದೇವ್ರ ಮಠನೂ ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಕಾಡದೇವ್ರ ಮಠ ಇದೆ. ಅಲ್ಲಿ ಅವ್ರ ಪೂರ್ವಜರು ಬಂದಿದ್ದರು, 3-4 ತಲೆಯಿಂದ ಅಲ್ಲಿದ್ದರು. ಆ ಮಠದ ಇದು ಕೂಡ ಕೊಲ್ಯಾಪ್ಸ್ ಆಯಿತು, ಬಿಲ್ಡಿಂಗು ಗುಡಿಸಲಿದ್ದು ಎಲ್ಲ ವಾಶೌಟ್ ಆಯಿತು. ನಂತರ ಈಗ ಬಾಡಿಗೆ ಇಲ್ಲಿ ಬಂದು 1 ವರ್ಷ ಆಗಿತ್ತು. ಇವ್ರ ಅಮ್ಮ ಬಂದು ನಮ್ಮ ಬಸವಣ್ಣದೇವರ ಕಲ್ಯಾಣ ಮಂಟಪ ಗಂಟಿಕೇರಿದಲ್ಲಿ ಕಸ ಬಾಂಡಿ ಮತ್ತು ನೆಲ ಒರೆಸಿ ಜೀವನ ಮಾಡ್ಕೊಂಡು ಆ ಮೊಮ್ಮಕ್ಕಳನ್ನ ಸಾಕ್ಕೊಂಡು ಬಂದಿದ್ಲು. ಸುಮಾರು ಒಂದು 13 ವರ್ಷ ಹಿಂದ್ಗಡೆ ಅಂಜಲಿಯವ್ರ ತಾಯಿ ತೀರ್ಕೊಂಡಿದ್ರು. 4 ಮಕ್ಕಳು ನಡೆದು ಅಮ್ಮನ ಕಡೆ ಬಿಟ್ಟು ಅಮ್ಮನ ಜೋಪಾನ ಮಾಡಿದ್ದು. ಅಂಥ ಪರಿಸ್ಥಿತಿ ಒಳಗೆ ನಾವು ಎಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ ಆ ಬಡತನ ಪರಿಸ್ಥಿತಿ. ಮತ್ತು ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಅವ್ರು ಕೂಲಿ ಮಾಡ್ಕೊಂಡು ತಿನ್ನೋ ಜನರನ್ನ ಹತ್ತಿರದಿಂದ ಕಂಡಿದ್ದೇನೆ. ಅದಕ್ಕೆ ನಾನು ಭಾಳ ನನ್ನ ಮಗಳನ್ನ ಕಳ್ಕೊಂಡು ಎಷ್ಟು ನೋವಾಗಿದೆ, ಅಷ್ಟೇ ಕೂಡ ಅಂಜಲಿಯನ್ನು ಕಳ್ಕೊಂಡು ನಾನು ನೋವಾಗಿದೆ. ಅವ್ರ ಪರಿಸ್ಥಿತಿ ಯಾರೂ ನೋಡೋರಿಲ್ಲ. ಅವ್ರ ಮನೆಯಾಗ ಒಬ್ಬರು ಗಂಡಸೂರಿಲ್ಲ, ದುಡ್ದು ಹಾಕ್ಬೇಕನ್ನೋರಿಲ್ಲ. ತಂದೆ ಇದ್ರೂ ಇಲ್ದಂಗೆ ಅವನು ಬಿಟ್ಟು ಹೋಗ್ಬಿಟ್ಟಾನೆ. ಅವ್ರ ಪಾಪ ಹೆಣ್ಮಕ್ಳು ಜೀವನ, ಅವ್ರ ಪಾಪಕ್ಕೆ ಕ್ಯಾಂಟ್ರಿಂಗ್ ಮಾಡ್ಕೊಂಡು ಅವ್ರನ್ನ
ಅಕ್ಕಂಗಿಯರನ್ನೆಲ್ಲರನ್ನೂ ಓದಿಸಿ ಒಬ್ಬಕ್ಕೆ 10th ಓದ್ತಾಳೆ, ಒಬ್ಬಕ್ಕೆ ಈ ಸಲ 9th ಇದ್ದಾಳೆ. ನಮ್ಮ ಎರಡನೇ ಮಟ್ಟದ ಸ್ಕೂಲ್ನಲ್ಲಿ ಅಕ್ಕಮಾದಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ. ಈಗಾಗಲೇ ನಮ್ಮ ದಿಂಗಾಲೇಶ್ವರ ಶ್ರೀಗಳು ಅವ್ರ ಇಬ್ಬರದು ಎಜುಕೇಷನ್ನು ಮತ್ತು ಅವರ ಮದುವೆ ಖರ್ಚು ಕೂಡ ನಾನು ಮಠದಿಂದ ಮಾಡ್ತೇನೆ ಅಂತ ಶಿರಟ್ಟಿ ಫಕ್ಕೀರೇಶ್ವರ ಜಗದ್ಗುರುಗಳ ವಾಗ್ದಾನ ಮಾಡಿ ಅವ್ರನ್ನ ದತ್ತಕ್ಕೆ ತೊಗೊಂಡಿದ್ದಾರೆ. ಅದರಿಂದ ಒಂದು ಶ್ರೀಗಳು ಕೂಡ ಒಂದು ಭಾಳ ಶ್ಲಾಘಿನ ಕೆಲಸ ಮಾಡಿದ್ದಾರೆ. ಮತ್ತು ನಾನು ಒಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೆ, ನಮ್ಮಲ್ಲೇ ಅನೇಕ ಆಶ್ರಯ ಮನೆಗಳಿದ್ದಾವೆ. ಈಗಾಗಲೇ ಸೋನಿಯಾ ನಗರದಲ್ಲಿ ಹಿಂದಕ್ಕೆ ಜಬ್ಬರ್ ಖಾನ್ ಹೊನ್ನಾಳಿ ಸಾಹೇಬರು ಮಾಜಿ ಮಂತ್ರಿಗಳಿದ್ದರು. ಅವ್ರು ಕಟ್ಟಿಸಿದಂಥ SM ಕೃಷ್ಣನಗರ ಮತ್ತು ಸೋನಿಯಾ ನಗರ ಮತ್ತು BD ಕಾರ್ಮಿಕರ ನಗರ ಮತ್ತು ಸೋನಿಯಾ ನಗರ 2ನೇ ಅಂತಲ್ಲಿ ಅನೇಕ ವಸತಿ ಕಟ್ಟಿದ ಮನೆಯೇ ರೆಡಿ ಅದಾವೆ. ಎಷ್ಟೋ ಜನರಿಗೆ ಅವರು ಕೊಡಲಾರ್ದೆ ಅವು ಪೆಂಡಿಂಗ್ ಅದಾವೆ. ಅಂಥದ್ರೊಳಗೆ ಆಯ್ಕೆ ಮಾಡಿ ಈ ಕುಟುಂಬಕ್ಕೆ ಕೊಡಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಒಂದು ಬಡ ಕುಟುಂಬ OBCಯಲ್ಲಿ ಬರ್ತಾರೆ ಇವರು. ಇವ್ರಿಗೆ ಯಾವುದೋ ರೀತಿಯಿಂದ ಸರ್ಕಾರ ಸೌಲಭ್ಯ ಇಲ್ಲ. ಮತ್ತು ಇವ್ರಿಗೆ ಎಲ್ಲಿ ಅರ್ಜಿ ಹಾಕಬೇಕು, ಯಾರನ್ನ ಹಿಡ್ಕೋಬೇಕು ಏನೂ ಗೊತ್ತಿಲ್ಲ ಇವ್ರಿಗೆ. ಪಾಪ ಹಿಂದಕ್ಕೆ ಅರ್ಜಿ ಕರೆದಿದ್ರು ಅವ್ರು ಹಾಕಿಲ್ಲ. ಆದ್ರೆ ಅರ್ಜಿ ಕರೀಲಾರ್ದ ನಿಮಗೆ ಕೊಡಕ್ಕೆ ಬರಂಗಿಲ್ಲ ಅಂತ ಆ ಒಂದು ಆಶ್ರಯ ಕಮಿಟಿ ಅಧ್ಯಕ್ಷರು, ಸ್ಥಳೀಯ ಶಾಸಕರು, ನಾನು ಅನೇಕ ಬಾರಿ ಅವರಿಗೂ ಕೂಡ ಒತ್ತಾಯ ಮಾಡಿದ್ದೆ, ಪ್ರಸಾದ್ ಅಬ್ಬಾಯವರಿಗೆ. ಆದರೂ ಕೂಡ ನನ್ನ ವಾರ್ಡ್ನಲ್ಲಿ ಒಬ್ಬೊಬ್ರಿಗೂ ಒಂದು ಆಶ್ರಯ ಮನೆ ಕೊಟ್ಟಿಲ್ಲ. ಇಂಥ ಕಡು ಬಡವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ನಾನು ಆಯ್ಕೆ ಮಾಡಿ ಅವ್ರಿಗೆ ಹಾಗೆ ನೋಡ್ತಿರೋ ಜನರು ಕೂಡ ಮೆಚ್ತಾರೆ ಸರ್ ನೀವು ಮಾಡ್ತಿರೋ ಕೆಲಸಕ್ಕೆ. ನನ್ಗೆ ಇನ್ನೊಂದು ಪ್ರಶ್ನೆ ಇದೆ, ಬಹಳ ಬೇಸರದಿಂದ ನೋವಿನಿಂದಾನೇ ಪ್ರಶ್ನೆ ಕೇಳ್ತಿದ್ದೀನಿ ಅನಿವಾರ್ಯವಾಗಿ. ನೋಡಿ, ಹತ್ಯೆ ಮಾಡಕ್ ಬಂದಂತಹ ಆರೋಪಿ ಇದ್ದಾನಲ್ಲ ಗಿರೀಶ, ಉದಾಹರಣೆ ಕೊಟ್ಟಿದ್ದು ನೇಹಾ ಮರ್ಡರ್. ನೀವು ನಿಮ್ಮ ಮಗಳ ಹತ್ಯೆಯನ್ನ ನೋಡಿದ ಸಂದರ್ಭದಲ್ಲಿ, ಅದಾದ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಕೈ ಮುಗಿದು ಕೇಳ್ಕೊಂಡ್ರಿ ಹಿಂಗೆ ಇನ್ನೊಂದು ಹೆಣ್ಮಗಳಿಗೆ ಆಗಬಾರ್ದು ಅಂತ. ಇವತ್ತು ನೇಹಾ ಮರ್ಡರ್ ಅನ್ನೋದು ಇಂಥ ಆರೋಪಿಗಳಿಗೆ ಮಾದರಿ ಆಗೋಯ್ತಲ್ಲ ಅಂತ ಹೇಳಿ, ಪೊಲೀಸ್ ಇಲಾಖೆ ಬಗ್ಗೆ ಭಯ ಅನ್ನೋದೇ ಇಲ್ಲದೆ ಇರೋ ರೀತಿಯಲ್ಲಿ ಆಗೋಯ್ತಾ ಅಂತ ಹೇಳಿ, ಒಬ್ಬ ತಂದೆಯಾಗಿ, ಮಗಳನ್ನ ಕಳ್ಕೊಂಡ ತಂದೆಯಾಗಿ ಏನು ಹೇಳ್ತೀರಿ? ನಾನು ಎಂದು ನಾಳೆಗೆ ಕರೆಕ್ಟ್ 1 ತಿಂಗಳು ಆಕೈತೆ ನನ್ನ ಮಗಳು ತೀರ್ಕೊಂಡು. ನಾನು ಅನೇಕ ಬಾರಿ ಸರ್ಕಾರಕ್ಕೂ ಒತ್ತಾಯ ಮಾಡಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನನ್ನ ಮನೆಗೆ ಬಂದಾಗ ನಾನು ವಿನಂತಿ ಮಾಡಿದೆ. ಕಾನೂನು ಸಚಿವರು ಬಂದರು, ಅದಕ್ಕೊಂದು ಕಾಯ್ದೆ ಮಾಡಿ, ಕಾನೂನು ಮಾಡಿ, ಈ ರೀತಿ ವಿಕೃತ ಮನಸ್ಸಿದ್ದವ್ರನ್ನ ಕಡಿವಾಣ ಹಾಕಿ, ಇಡೀ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲೇ ಸ್ಲಮ್ ಇರ್ತಾವೋ, ವಿಕೃತ ಮನಸ್ಸಿದವ್ರು ಅಡ್ಡಾಡ್ತಿರ್ತಾರೆ, ಅಫೀಮು, ಗಾಂಜಾ, ಡ್ರಗ್ಸ್ ತೊಗೋತಾ ಇರ್ತಾರೆ, ಅವ್ರನ್ನೆಲ್ಲರೂ ಕಡಿವಾಣ ಹಾಕಿ ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ತೊಗೊಂಡು ಬನ್ನಿ ಅಂತೇಳಿ ನಾನು ಕಳೆದ 1 ತಿಂಗಳದಿಂದ ಹೋರಾಟ ಮಾಡಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಪೊಲೀಸ್ ವ್ಯವಸ್ಥೆ ವಿಫಲ ಆಗಿದ್ದರಿಂದ ಈ ದುರ್ಘಟನೆ ನನ್ನ ವಾರ್ಡ್ನಲ್ಲೇ ಆಗಿಬಿಡ್ತು. ನಾನು ಏನು ಬೇಡಿದ್ದೆ ನನಗೆ ಗೊತ್ತಿತ್ತು ಅಲ್ಲಿ ಸಿಚುವೇಶನು. ನಾನು ಅನೇಕ ಬಾರಿ ಶಾಸಕರ ಗಮನಕ್ಕೂ ತಂದಿದ್ದೇನೆ, ಅನೇಕ ಪೊಲೀಸ್ ಇಲಾಖೆಗೂ ತಂದಿದ್ದೇನೆ. ಆದರೂ ಕೂಡ ಅವ್ರು ನಿರ್ಲಕ್ಷ್ಯ ವಹಿಸಿ ಇಂಥ ವಿಕೃತ ಮನಸ್ಸಿದ್ದವ್ರು ಅಲ್ಲಿ ಸಂಚಾರ ಮಾಡ್ತಾರೆ. ಅಲ್ಲೇ CCTV ಫುಟೇಜ್ ಕೂಡ ನಾನು ನನ್ನ ವಾರ್ಡ್ನಲ್ಲಿ 20 ಲಕ್ಷ ರೂಪಾಯಿದಾಗ CCTV ಫುಟೇಜ್ ಕೂಡ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಅದು ಕೂಡ ಪೆಂಡಿಂಗ್ ಆಗಿದೆ. ಇಂಥ ನಾನು ಅನೇಕ ಬಾರಿ ನಾನು ನನ್ನ ಶಾಸಕರಿಗೆ ವಿನಂತಿ ಮಾಡೀನಿ, ಪೊಲೀಸ್ ಇಲಾಖೆಗೆ ವಿನಂತಿ ಮಾಡೀನಿ, ಇಂಥವ್ರು ಕಡಿವಾಣ ಹಾಕಿ. ಮತ್ತು ನನ್ನ ಮಗಳು ತೀರ್ಕೊಂಡಾಗೂ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ. ಅವರು ಕೂಡ ಅನೇಕ ಬಾರಿ ಹೇಳಿದರು, ಇಲ್ಲ ನಿನಗೆ ನ್ಯಾಯ ಸಿಗ್ತೈತಿ, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ, ಯಾವುದೂ ಕೂಡ ಚಿಂತೆ ಮಾಡಬೇಡ ಅಂತೇಳಿ. ಅವರು ಫಾಸ್ಟಾಗಿ ಕೋರ್ಟ್ ಮಾಡಿದರು, CID ತನಿಖೆ ಕೊಟ್ಟರು, ಎಲ್ಲ ರೀತಿಯಿಂದ ವ್ಯವಸ್ಥೆ ಆಯ್ತಾ ಹೋಗ್ತಾ ಇದೆ. ಬಟ್ ಈಗ ಅಂಜಲಿಗೆ ಹೋರಾಟ ಮಾಡೋದು ನಿರಂಜನ್ ಸರ್, ನಾನು ಅದನ್ನೇ ಕೇಳೋಣ